ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ದೆಹಲಿಯ ಏಮ್ಸ್ ಆಸ್ಪತ್ರೆ ಸರ್ವರ್ ಹ್ಯಾಕ್ ಹಿಂದೆ ಚೀನಾ ಕೈವಾಡ ಇದೆ ಅನ್ನೋ ಅಂಶ ಬಯಲಿಗೆ ಬಂದಿದೆ. ಚೀನಾ ಮೂಲದ ಸೈಬರ್ ಕಳ್ಳರಿಂದ ಈ ಕೃತ್ಯವನ್ನ ನಡೆಸಲಾಗಿತ್ತಂತೆ. ಏಮ್ಸ್ ಆಸ್ಪತ್ರೆಯ 100 ಸರ್ವರ್ಗಳು ಹ್ಯಾಕ್ ಆಗಿತ್ತು. ಕಳೆದ ತಿಂಗಳು ಆಸ್ಪತ್ರೆ ಸರ್ವರ್ ಅನ್ನ ಹ್ಯಾಕ್ ಮಾಡಲಾಗಿತ್ತು. 5 ಸರ್ವರ್ನ ಡೇಟಾ ರಿಸ್ಟೋರ್ ಮಾಡಿದ್ದಾರೆ ಸಿಬ್ಬಂದಿ. ಹ್ಯಾಕ್ ಆಗಿದ್ದ ಸರ್ವರ್ಗಳನ್ನ ಈಗ ತಂತ್ರಜ್ಞರು ಸರಿಪಡಿಸ್ತಾ ಇದ್ದಾರೆ. ಆದರೆ ಇದರ ಹಿಂದೆ ಬೆಚ್ಚಿ ಬೀಳಿಸುವಂತ ಮಾಹಿತಿ ಈಗ ಲಭ್ಯವಾಗಿರೋದು ಸರ್ವರ್ ಹ್ಯಾಕ್ ಹಿಂದೆ ಚೀನಾ ಇದೆ ಅಂತ ಹೇಳಿ. ಚೀನಾ ಮೂಲದ ಸೈಬರ್ ಕಳ್ಳರೇ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಅಂಶ ಈಗ ಬಯಲಿಗೆ ಬಂದಿದೆ. ಸುಮಾರು 100 ಸರ್ವರ್ ಹ್ಯಾಕ್ ಮಾಡಲಾಗಿತ್ತು. ಕಳೆದ ತಿಂಗಳು ಆಗಿದ್ದಂತ ಘಟನೆ ಇದು. ಸದ್ಯಕ್ಕೆ 5 ಸರ್ವರ್ ಡೇಟಾ ರಿಸ್ಟೋರ್ ಆಗಿದೆ. ಇನ್ನು ಉಳಿದಂತ ಸರ್ವರ್ಗಳನ್ನ ಸರಿಪಡಿಸುವಲ್ಲಿ ತಂತ್ರಜ್ಞರು ನಿರತರಾಗಿದ್ದಾರೆ. ಈಗ ಚೀನಾ ಮೊನ್ನೆ ಕಾಲ್ಕೆರೆದು ದಾಳಿ ಮಾಡಕ್ ಬಂದಿತ್ತು 9ನೇ ತಾರೀಕು ಗಡಿ ಪ್ರದೇಶದಲ್ಲಿ. ಇನ್ನೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಸರ್ವರ್ಗಳನ್ನ ಹ್ಯಾಕ್ ಮಾಡೋದು, ಟೆಕ್ನಾಲಜಿ ಮುಖಾಂತರನೂ ದಾಳಿ ಮಾಡೋದಕ್ಕೆ ಚೀನಾ ಎಲ್ಲ ಪ್ರಯತ್ನಗಳನ್ನ ಪಡ್ತಾ ಇದೆ ಅನ್ನೋದು ಇದರಿಂದಾನೇ ಗೊತ್ತಾಗ್ತಾ ಇದೆ. ಕಳೆದ ತಿಂಗಳು ದೆಹಲಿಯ ಏಮ್ಸ್ ಆಸ್ಪತ್ರೆಯ ಸರ್ವರ್ ಹ್ಯಾಕ್ ಆಗಿತ್ತು. ಅದರ ಹಿಂದೆ ಈಗ ಚೀನಾ ಕೈವಾಡ ಇದೆ ಅನ್ನೋ ಅಂಶ ಬಯಲಿಗೆ ಬಂದಿದೆ. ಎರಡು 2023ರ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ದೆಹಲಿ ಸಭೆ ಬಳಿಕ ಕೆಪಿಸಿಸಿ ನಾಯಕರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಜನವರಿ 15ರ ಒಳಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವರೇ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಆ ವಿಷಯವಾಗಿನೂ ಕೂಡ ಕಾಂಗ್ರೆಸ್ ಅವರು ಮಾತ್ರ ಅಲ್ಲ, ಬಿಜೆಪಿ ಅವರು, ಜೆಡಿಎಸ್ ಅವರು ಮಾತಾಡ್ತಾ ಇದ್ದಾರೆ. ಈಗ ಆ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ಸ್ಪರ್ಧೆ ಹೈಕಮಾಂಡ್ಗೆ ಸೇರಿದ್ದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಬಾದಾಮಿ, ವರುಣ, ಕೋಲಾರ ಯಾವುದಾದ್ರೂ ಸರಿ, ಹೈಕಮಾಂಡ್ ಎಲ್ಲಿ ಹೇಳುತ್ತೆ ಯಾವ ಕ್ಷೇತ್ರ ಅಂತ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೋ ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಾದಾಮಿಯಲ್ಲಿ ಬಹಳಷ್ಟು ನಮ್ಮ ಅಭಿಮಾನಿಗಳು ಬೇಸರ ನಾವು ಗೆಲ್ಸಿದೀವಿ, ಇಲ್ಲಿ ಬಾದಾಮಿ ಬಿಟ್ಟು ಹೋಗಬಾರ್ದು ಅನ್ನೋ ಬಾದಾಮಿಯವರು ಕರೀತಾ ಇದ್ದಾರೆ. ಅದಕ್ಕೆ ನಾನು ಐ ಲೆಫ್ಟ್ ಟು ದಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬಾದಾಮಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿಯಲ್ಲಿ ನಿಂತ್ಕೊತೀನಿ, ಕೋಲಾರದಲ್ಲಿ ನಿಂತ್ಕೊತೀನಿ, ಇಲ್ಲ ವರ್ಣದಲ್ಲಿ ನಿಂತ್ಕೊಂಡ್ರು ವರ್ಣದಲ್ಲಿ. ಜನವರಿ 15ರೊಳಗಡೆ ಮಾಡ್ತೀನಿ. ಜನವರಿ 15ರೊಳಗಡೆ ಮಾಡ್ತೀನಿ. ಜನವರಿ 15ರೊಳಗಡೆ ಮಾಡ್ತೀನಿ. ತಾವು ವರ್ಣ ಮತ್ತು ಕೋಲಾರಕ್ಕೆ ಹೋಗ್ತಾ ಇರೋದು, ಬಾದಾಮಿಯಲ್ಲಿ ಬಹಳಷ್ಟು ನಮ್ಮ ಅಭಿಮಾನಿಗಳು ಬೇಸರ ನಾವು ಗೆಲ್ಸಿದೀವಿ, ಇಲ್ಲಿ ಬಾದಾಮಿ ಬಿಟ್ಟು ಹೋಗಬಾರ್ದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಕಾಂಗ್ರೆಸ್ನ ತಯಾರಿಗಳನ್ನ ನೋಡ್ತಾ ಇದ್ದೀವಿ. ಸಭೆ ಮೇಲೆ ಸಭೆ ಆಯಿತು. ಈಗ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಒಂದು ಕುತೂಹಲ ಇತ್ತು. 15ನೇ ತಾರೀಕು ಜನವರಿ ಒಳಗೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದ್ರ ಜೊತೆ ಮತ್ತೊಂದು ಕುತೂಹಲ ಅಂತಂದ್ರೆ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಶರ್ಮಿತಾ ಶೆಟ್ಟಿ ಜನವರಿ 15ರ ಒಳಗಡೆ 100 ಅಥವಾ 105 ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಆ ಮುಖಾಂತರ ಅಭ್ಯರ್ಥಿಗಳಿಗೆ ಚುನಾವಣೆ ತಯಾರಿಗಿರೋ ಅನುಕೂಲ ಆಗಲಿದೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಣೆ ಮಾಡುವಂತದ್ದು, ಅಭ್ಯರ್ಥಿಯ ನಾಮಪತ್ರ ಇಂದಿನ ದಿನ ಘೋಷಣೆ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಕೂಡ ಬಹಳಷ್ಟು ಇದು ಕಿರಿಕಿರಿ ಆಗುವಂತದ್ದು ಮತ್ತು ಬಂಡಾಯ ಅಭ್ಯರ್ಥಿಗಳಿಂದಲೂ ಕೂಡ ಇದೆಲ್ಲೊಂದು ಕಡೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸುತ್ತಿತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದೇ ಮೊದಲ ಬಾರಿಗೆ ಚುನಾವಣೆಗೆ 3 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ 100 ಅಥವಾ 105 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಿಕ್ಕೆ ತೀರ್ಮಾನ ಮಾಡುವಂತದ್ದು. ಈಗಾಗಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಜನವರಿ 2023ರ ಜನವರಿ 15ರಂದು ನಾವು ಟಿಕೆಟ್ ಅನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಇನ್ನೂ ಕೂಡ ಸಿದ್ದರಾಮಯ್ಯನವರು ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಎಂಬ ಸ್ಪಷ್ಟ ಚಿತ್ರಣ ಇಲ್ಲದೆ ಇರುವಂತದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ದುರಂತ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಾ ಸಿದ್ದರಾಮಯ್ಯನವರಿಗೆ ತನ್ನದೇ ಆದ ಕ್ಷೇತ್ರ ಇಲ್ಲದೆ ಇರುವಂತದ್ದು ಕೂಡ ಕೆಲವೊಂದ್ ಕಡೆ ಅದು ವಿಪರ್ಯಾಸ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಹಾಗಾಗಿ ಸಿದ್ದರಾಮಯ್ಯ ಇದೀಗ ಕೋಲಾರ ಕ್ಷೇತ್ರ ಇರ್ಬೋದು, ವರ್ಣ ಕ್ಷೇತ್ರ ಇರ್ಬೋದು, ಬಾದಾಮಿ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಆದ್ರೂ ಸರಿ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅನ್ನೋ ಮುಖಾಂತರ ಇನ್ನೂ ಕೂಡ ಎಲ್ಲೊಂದ್ ಕಡೆ ಸ್ವತಃ ತಾವು ಗೊಂದಲದಲ್ಲಿ ಇರ್ತಕ್ಕಂಥದ್ದು ಮತ್ತು ತಾವು ಸ್ಪರ್ಧೆ ಮಾಡುವಂತ ಕ್ಷೇತ್ರವನ್ನ ಹೈಕಮಾಂಡ್ ನಿರ್ಧಾರ ಮಾಡ್ಲಿ ಅಂತ ಹೇಳ್ತಿರುವಂತದ್ದು. ಒಂದು ವೇಳೆ ಸಿದ್ದರಾಮಯ್ಯರಿಗೆ ವರ್ಣ ಹೊರತುಪಡಿಸಿ ಉಳಿದ ಕೂಡ ಎಲ್ಲೊಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ಅನೇಕರು ಅವರಿಗೆ ಚಕ್ರವ್ಯೂಹ ನಿರ್ಮಾಣ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡುವಂತದ್ದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ವರ್ಣದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಥವಾ ಇತರ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದ್ ಕಡೆ ವರ್ಣ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಅವರ ಪುತ್ರರು ಆಗಿರ್ತಕ್ಕಂಥ
ಸಿದ್ದರಾಮಯ್ಯನ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಅವರು ಕೂಡ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ತಯಾರಿ ಮಾಡುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಯತೀಂದ್ರ ಅವರು ಸಿದ್ದರಾಮಯ್ಯಗೆ ಕ್ಷೇತ್ರವನ್ನು ಬಿಟ್ಕೊಡೋ ಬದಲು ಸಿದ್ದರಾಮಯ್ಯ ಅವರು ಬೇರೆ ಕ್ಷೇತ್ರದಲ್ಲಿ ಅಂತೇಳಿ ಇದೀಗ ಸಿದ್ದರಾಮಯ್ಯವರಿಗೆ ಕುಟುಂಬದ ಒತ್ತಡ ಕೂಡ ಉಂಟಾಗಿರುವಂತದ್ದು. ಯತೀಂದ್ರ ಅವರು ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿ, ತಾವು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತೇಳಿ ಅವರ ಕುಟುಂಬದ ಒತ್ತಡ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯವರಿಗೆ ಇದು ಗೊಂದಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯವರಿಗೆ ಸದ್ಯಕ್ಕೆ ಯಾವುದೇ ಕ್ಷೇತ್ರ ಅಂತೇಳಿ ಇನ್ನೂ ಕೂಡ ಫಿಕ್ಸ್ ಆಗದೆ ಇರತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಿರ್ತಕ್ಕಂಥ ಸಿದ್ದರಾಮಯ್ಯ ಈ ಎಲ್ಲದರ ನಡುವೆ ಕೂಡ ವರ್ಣದಲ್ಲಿ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಇದೀಗ ಕುಟುಂಬದ ಒತ್ತಡ ಉಂಟಾಗಿರುವಂತದ್ದು. ಯಾವುದೇ ಕಾರಣ ಕೂಡ ವರ್ಣ ಯತೀಂದ್ರ ಅವರಿಗೆ ತೊಂದರೆಯನ್ನು ಕೊಡಬೇಡಿ, ಯತೀಂದ್ರ ಅವರ ರಾಜಕೀಯಕ್ಕೆ ಇದು ಬಹಳಷ್ಟು ತೊಂದರೆ ಆಗುತ್ತೆ, ತಾವು ಎಲ್ಲಿ ಬೇಕಾದರೂ ಯಾವುದೇ ಕ್ಷೇತ್ರದಲ್ಲಿ ಬೇಕಾದ್ರೂ ನಿಲ್ಲಿ, ಆದ್ರೆ ಯತೀಂದ್ರಗೆ ತೊಂದರೆ ಕೊಡಬೇಡಿ ಅಂತ ಇದೀಗ ಕುಟುಂಬದ ಕಡೆಯಿಂದ ಸಿದ್ದರಾಮಯ್ಯನಿಗೆ ಒತ್ತಡ ಇರೋದ್ರಿಂದ ಸಿದ್ದರಾಮಯ್ಯವರು ವರ್ಣ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಶರ್ಮಿತಾ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಚುನಾವಣೆ ಸಮೀಪಿಸ್ತಾ ಇದೆ. ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ವಾಸ್ತು ದೋಷ ಅನ್ನೋ ಚರ್ಚೆ ನಡೀತಾ ಇದೆ. ಎಲ್ಲಿ ಅಂದ್ರೆ ಮಂಗಳೂರಲ್ಲಿ ವಾಸ್ತು ದೋಷವನ್ನ ಸರಿಪಡಿಸಲು ಹಾಗಾದ್ರೆ ಮುಂದಾಗಿದೆಯಾ ಕೈಪಡೆ? ಕಾಂಗ್ರೆಸ್ ಕಚೇರಿಯಲ್ಲಿ ವಾಸ್ತು ಸರಿಪಡಿಸಲು ನವೀಕರಣದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೈ ಕಚೇರಿಯಲ್ಲಿ ವಾಸ್ತು ದೋಷ ಇದೆಯಂತೆ. ವಾಸ್ತು ತಜ್ಞರು ಸಲಹೆ ಕೊಟ್ಟರಂತೆ. ಹಾಗಾಗಿ ಮೆಟ್ಟಿಲುಗಳ ನವೀಕರಣ ಕಾರ್ಯ ನಡೀತಾ ಇದೆ. ಕಾಂಗ್ರೆಸ್ ಕಚೇರಿಯ ಮುಂಭಾಗದ ಮೆಟ್ಟಿಲಿನ ನವೀಕರಣ ಕಾರ್ಯ ನಡೀತಾ ಇರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಮಲ್ಲಿಕಟ್ಟೆಯಲ್ಲಿದೆ ಕಾಂಗ್ರೆಸ್ನ ಕಚೇರಿ. ಕಾಂಗ್ರೆಸ್ ಕಚೇರಿ ಪ್ರವೇಶ ದ್ವಾರದಲ್ಲಿ 8 ಮೆಟ್ಟಿಲುಗಳು ಇದ್ವು. ಆದರೆ ವಾಸ್ತು ತಜ್ಞರು ಸಲಹೆ ಕೊಟ್ಟರು 8 ಇರೋದು ಅದು ಸರಿ ಇಲ್ಲ ನಂಬರು, ಹಾಗಾಗಿ 9 ಮೆಟ್ಟಿಲುಗಳನ್ನು ಮಾಡಿ ಅಂತ ಹೇಳಿದ್ರಂತೆ. ಸದ್ಯಕ್ಕೆ 9ನೇ ಮೆಟ್ಟಿಲಿನ ಸೇರ್ಪಡೆಯನ್ನ ಮಾಡಿ ದುರಸ್ತಿ ಕಾರ್ಯವನ್ನ ಮಾಡಲಾಗ್ತಾ ಇದೆ. ವಾಸ್ತು ತಜ್ಞರ ಸಲಹೆಯಂತೆ ಕೈ ಕಚೇರಿಯ ಮೆಟ್ಟಿಲು ನವೀಕರಣ ಆಗ್ತಾ ಇದೆ. ಸದ್ಯಕ್ಕೆ ವಾಸ್ತು ಬದಲಾವಣೆ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಗುಸುಗುಸು ಅಂತ ಚರ್ಚೆಗಳಾಗ್ತಾ ಇದೆ. ಆದರೆ ಈ ವಾಸ್ತು ವಾದವನ್ನ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಅಂದ್ರೆ ಮಾಧ್ಯಮದ ಮುಂದೆ ಒಪ್ಕೊಳ್ಳೋದಕ್ಕೆ ಅವ್ರು ತಯಾರಿಲ್ಲ. ಎರಡು 2016ರಲ್ಲಿ ಈ ಕಾಂಗ್ರೆಸ್ನ ಕಟ್ಟಡ ಉದ್ಘಾಟನೆ ಆಗಿದ್ದು ಮುಂಭಾಗದಲ್ಲಿ ಮೊದಲಿಗೆ 8 ಮೆಟ್ಲುಗಳಿತ್ತು. ಆದರೆ ವಾಸ್ತು ತಜ್ಞರು ಒಂದು ಸಲಹೆ ಕೊಟ್ಟರಂತೆ ಈ 8 ಒಳ್ಳೆ ನಂಬರ್ ಅಲ್ಲ, 9 ಮೆಟ್ಲು ಮಾಡಿ ಅದನ್ನ ಅಂತ ಹೇಳಿ. ಹೀಗಾಗಿ ಈಗ 9ನೇ ಮೆಟ್ಟಿಲನ್ನ ಸೇರ್ಪಡೆ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೌದೌದು, ಹಾಗಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದಕ್ಕೆ ನಿಜವಾದ ವಾಸ್ತವ ಏನು ಅಂತ ಹೇಳಿದರೆ, ಈ ಮೆಟ್ಟಿಲು ಈಗಾಗಲೇ ಸ್ವಲ್ಪ ಎತ್ತರದಲ್ಲಿತ್ತು. ಕೆಲವು ಹಿರಿಯರಿಗೆಲ್ಲ ಬಂದರೆ ಅದರ ಹತ್ತಲಿಕ್ಕೆ ತೊಂದರೆ ಆಗ್ತಾಯಿತ್ತು. ಅದರಲ್ಲೇ ಪಕ್ಕದಲ್ಲಿ ನೀರಿನ ಟ್ಯಾಂಕಿ ಕೂಡ ಇದೆ. ಅದನ್ನು ರಿಪೇರಿ ಮಾಡಬೇಕು ಉದ್ದೇಶದಿಂದ ಅದನ್ನು ತೆಗೆದಿದ್ದಾರೆ ಮತ್ತು ಆ ಕೆಲಸ ಆಗ್ತಾ ಇದೆ. ಇದಷ್ಟು ನಿಜವಾದ ವಾಸ್ತವ. ಇನ್ನು ಕಾಂಗ್ರೆಸ್ ಈ ಚುನಾವಣೆ ಬರೋ ಹೊತ್ತಿನಲ್ಲಿ ಈ ಕಚೇರಿ ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ನಿರಂತರವಾದ ಚುನಾವಣೆಯಾಗಿ ಸೋಲ್ತಾ ಇದೆ. ಕಳೆದ ಬಾರಿ 8ರಲ್ಲಿ 7 ಸ್ಥಾನಗಳು ಕಳ್ಕೊಂಡೆವು, 1 ಮಾತ್ರ ಬಂದಿತ್ತು. ಅದಕ್ಕೆ ಈ ಕಾಂಗ್ರೆಸ್ ಕಚೇರಿಯ ವಾಸ್ತುದೋಷ ಕಾರಣ ಅಂತ ಕೆಲವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿತಾ ಇರ್ತಾ ಇದೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು. ಎಲ್ಲ ಕ್ಷೇತ್ರಗಳನ್ನು ಗೆಲ್ಲುವಂಥ ನಾವು ದಾಪುಗಾಲಿಡ್ತಾ ಇದ್ದೇವೆ. ಹಾಗೆ ಒಂದೊಂದೇ ಮೆಟ್ಟಿಲನ್ನು ಮೇಲೆ ಹತ್ತಾ ಇದ್ದೇವೆ. ಈಗ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಗೆದ್ದು ಬರ್ತದೆ. ಅದಕ್ಕೆ ವಾಸ್ತು ದೋಷದ ಕಾರಣ ಖಂಡಿತ ಅಲ್ಲ, ಅದು ಯಾರೋ ಒಂದು ಅಂತ ಪುಕಾರು ಹಬ್ಬಿಸಿದ್ದಾರೆ ಅಷ್ಟೇ. ನಮ್ಮ ಕಚೇರಿ ಕಾಂಗ್ರೆಸ್ ಭವನ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ. ಹೀಗೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಿದೆ ಅಂದರೆ ಇಲ್ಲಿ ವಾಸ್ತು ಸರಿ ಇಲ್ಲ ಅಂತ. ವಾಸ್ತಿಗೋಸ್ಕರ ಈ ಕೆಲಸ ನಾವು ಪಕ್ಷ ಮಾಡಲಿಲ್ಲ. ಇರುವಂಥ ನಮ್ಮ ಅಧ್ಯಕ್ಷರು ಕೂಡ ಅಲ್ಲಿ ಮೆಟ್ಲು ಹಿರಿಯ ನಾಗರಿಕರಿಗೆ ಮೇಲೆ ಕೆಳಗೆ ಹೋಗಿ ಬರಲಿಕ್ಕೆ ಎತ್ತರ ಇತ್ತು, ಆದ ಕಾರಣ 1 ಮೆಟ್ಲನ್ನು ಸೇರಿಸಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ವಾಟರ್ ಟ್ಯಾಂಕ್ ಇದೆ. ವಾಟರ್ ಟ್ಯಾಂಕ್ ಅದನ್ನು ಸರಿ ಮಾಡಿದೆ ಸಾಧಾರಣ 6-7 ತಿಂಗಳಾಯಿತು, ನೆಲದ ಅಡಿಯಲ್ಲಿದೆ. ಅದು ಕೂಡ ನಾವು ಕ್ಲೀನ್ ಮಾಡ್ತಿದ್ದೇವೆ. ಹಾಗೆ ಕೆಲಸ ಪ್ರಾರಂಭ ಆಗಿದೆ. ವಾಸ್ತು ವಿಷಯದಲ್ಲಿ ಇನ್ನು ಕಾಂಗ್ರೆಸ್ ಕಚೇರಿಯಿಂದ ನಮ್ಮ ಮಂಗಳೂರು ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿದ್ದ ಕಾಂಗ್ರೆಸ್ ಈ ಬಾರಿ ಅದೃಷ್ಟ ಪರೀಕ್ಷೆಗಳಿದೆ. ಅದರ ಮೊದಲ ಹಂತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ವಾಸ್ತುವನ್ನು ಸರಿ ಮಾಡೋಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ನಾವೀಗ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ
ಪ್ರಧಾನ ಕಚೇರಿಯಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು ಮೆಟ್ಟಿಲುಗಳ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ಯಾವುದೇ ಒಂದು ಮೆಟ್ಟಿಲುಗಳ ವಾಸ್ತು ಪ್ರಕಾರ ನೋಡಬೇಕಾದ್ರೆ ಅದು ಮೆಟ್ಟಿಲು ಸಂಖ್ಯೆ ಅದು ಬೆಸ ಸಂಖ್ಯೆಯಲ್ಲಿ ಇರಬೇಕು. ಆದರೆ ಕಾಂಗ್ರೆಸ್ನ ಈ ಕಚೇರಿಯಲ್ಲಿ 8 ಮೆಟ್ಟಿಲುಗಳಿತ್ತು, ಹಾಗಾಗಿ ಸಮ ಸಂಖ್ಯೆಯಲ್ಲಿ ಮೆಟ್ಟಿಲುಗಳಿತ್ತು. ಈ ವಿಚಾರ ಕಾಂಗ್ರೆಸ್ ಮಂದಿಗೆ ಗೊತ್ತಾಗಿ ಈಗ 9ನೇ ಮೆಟ್ಟಿಲನ್ನು ಹಾಕ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಈ ವಾಸ್ತು ಪದ್ಧತಿಯ ಲೋಪದ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಕಳೆದ ಬಾರಿ ಹೀನಾಯವಾಗಿ ಸೋಲನ್ನಪ್ಪಿತ್ತು ಅನ್ನೋದು ಕೂಡ ಕೆಲ ಕಾಂಗ್ರೆಸ್ನ ನಾಯಕರ ವಾದ. ಹಾಗಾಗಿ ಈ ಬಾರಿ ಒಂದು ಮೆಟ್ಟಿಲನ್ನು ಸೇರಿಸಿ ಮತ್ತೆ ಚುನಾವಣೆಯ ಅದೃಷ್ಟ ಪರೀಕ್ಷೆಗೆ ಕಾಂಗ್ರೆಸ್ ಇಳಿತಾ ಇದೆ. 2016ರಲ್ಲಿ ಈ ನೂತನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಆಗಿತ್ತು. ಆಗ ಅಧ್ಯಕ್ಷರಾಗಿದ್ದಂಥವರು ಮಾಜಿ ಸಚಿವ ಬಿ ರಮಾತ್ರೈ ಅವರು. ಆ ನಂತರವಾಗಿ ನಡೆದಂಥ 2019ನೆಯ ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನಪ್ಪಿತ್ತು. ಉಳ್ಳಾಲದಲ್ಲಿ ಮಾತ್ರ ಜಯವನ್ನು ಸಾಧಿಸಿತು. ಆದರೆ ಈ ಬಾರಿ ಜನರ ನಾಡಿ ಮಿಡಿತವನ್ನು ಅರಿಯುವ ಮುನ್ನವೇ ಕಾಂಗ್ರೆಸ್ ಈ ವಾಸ್ತುವನ್ನು ಸರಿ ಮಾಡೋಕ್ಕೆ ಈಗ ಮುಂದಾಗಿರುವಂಥದ್ದು. ಇಲ್ಲಿ ಕಚೇರಿಯ ಒಳಭಾಗದಲ್ಲಿ ಕೂಡ ಹಲವು ವಾಸ್ತು ಸಂಬಂಧಪಟ್ಟಂಥ ದೋಷಗಳಿವೆ. ಅದನ್ನೆಲ್ಲವೂ ಕೂಡ ನಿವಾರಣೆ ಮಾಡಬೇಕಂತ ಹೇಳಿ ಈಗಿನ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈಗೆಲ್ಲ ವಾಸ್ತು ಕೆಲಸಗಳು ಕೂಡ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮಲ್ಲಿಕಟ್ಟೆಯಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿ. ಹಾಗಾಗಿ ಕಾಂಗ್ರೆಸ್ ಕಚೇರಿಯ ಒಳಭಾಗದಲ್ಲಿ ಕೂಡ ಹಲವಾರು ವಾಸ್ತು ನವೀಕರಣ ಮಾಡುವಂಥ ಅಗತ್ಯತೆ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಮಾಡೋಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿರುವಂಥದ್ದು. ಯಾಕೆಂದರೆ ಈ ಬಾರಿಯ ಚುನಾವಣೆಯಲ್ಲಿ ಶತಾಯಗತಾಯವಾಗಿ ಜಯ ಗಳಿಸಲೇಬೇಕನ್ನೋದು ಕಾಂಗ್ರೆಸ್ ಮುಖಂಡರ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ 7 ವಿಧಾನಸಭಾ ಕ್ಷೇತ್ರಗಳನ್ನು ಸೋತು ಈ ಬಾರಿ ಅದನ್ನು ಸಮಬಲ ಮಾಡಬೇಕು, ಮತ್ತು ಜಿಲ್ಲೆಯಲ್ಲಿ ತಮ್ಮ ಪ್ರತಿಷ್ಠೆಯನ್ನು ತೋರಿಸಬೇಕು ಎಂಬ ನಿರ್ಧಾರಕ್ಕೆ ಕಾಂಗ್ರೆಸ್ ಮುಖಂಡರು ಬಂದಂತ ಕಾಣ್ತಾ ಇದೆ. ಹಾಗಾಗಿ ಈ ವಾಸ್ತುವನ್ನು ಸರಿ ಮಾಡಿ ಆ ನಂತರವಾಗಿ ವಿಧಾನಸಭಾ ಚುನಾವಣೆಯ ಎಲ್ಲ ಕೆಲಸಗಳನ್ನು ಆರಂಭ ಮಾಡೋಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಒಳ ಮೀಸಲಾತಿಗೆ ಸಂಪುಟ ಉಪಸಮಿತಿ ರಚನೆ ಕಣ್ಣೊರೆಸುವ ತಂತ್ರ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಉಪಸಮಿತಿ ಮಾಡೋಕ್ಕೂ ಮುಂಚಿತವಾಗಿ ಉಪಸಮಿತಿ ಮಾಡಿದ್ದಾರೆ, ನೋಡಿದೆ ನಾನು. ಬಟ್ ಇನ್ನೂ ಅದನ್ನ ಅಸೆಂಬ್ಲಿನಲ್ಲಿ ಚರ್ಚೆನೇ ಆಗಿಲ್ಲ. ಸದಾಶಿವ ಆಯೋಗದ ವರದಿ ಇದೆಯಲ್ಲ, ಸರ್ಕಾರ ಸ್ವೀಕಾರ ಮಾಡ್ಕೊಂಡು ಅದನ್ನ ಅಸೆಂಬ್ಲಿನಲ್ಲಿ ಪ್ಲೇಸ್ ಮಾಡಬೇಕು. ಅಸೆಂಬ್ಲಿನಲ್ಲಿ ಪ್ಲೇಸೇ ಮಾಡಿಲ್ಲ, ಗೊತ್ತಾಯ್ತು. ಚರ್ಚೆನೂ ಆಗಿಲ್ಲ. ಮೊದಲು ಅದನ್ನ ಮಾಡಲಿ. ಬರೀ ಉಪಸಮಿತಿ ಮಾಡದೆ ಕಣ್ಣೋರ್ಸೋ ತಂತ್ರ ಮಾಡಬಾರ್ದು. ಮೊದಲು ಅದನ್ನು ಚರ್ಚೆ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಂಡು ಶಿಫಾರಸ್ ಮಾಡಲಿ ಕೇಂದ್ರ ಸರ್ಕಾರಕ್ಕೆ. ತೆಗೆದು ನೋಡೋ ಧೈರ್ಯ ಇರಲಿಲ್ಲ. ಇದೇ ಸಮುದಾಯ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿದಾಗ ಬರೀ ದೀಪ ಹಚ್ಚಿ ಮಾತಾಡದೆ ಬಂದಂಥವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ನಮ್ಮ ಬದ್ಧತೆ ಏನಿದೆ ಎಲ್ಲ ಸಮುದಾಯಗಳಿಗೆ ಗೊತ್ತಿದೆ ಮತ್ತು ಕಾನೂನಿನ ಪೊಸಿಷನ್ ಕೂಡ ನಮಗೆ ಗೊತ್ತಿದೆ. ಇವತ್ತೇನಾದ್ರೂ ಇಂಥ ಪ್ರಮುಖ ವಿಚಾರಗಳಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳುವಂಥ ದಿಟ್ಟತನ ನಮ್ಮ ಸರ್ಕಾರಕ್ಕಿದೆ ಅಂತ ಈಗಾಗಲೇ ತೋರಿಸಿದ್ದೇವೆ. ಸಿದ್ದರಾಮಯ್ಯವ್ರಿಗೆ ಹೇಳಬೇಕು, ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಯಾವ ರೀತಿ ನಡ್ಕೊಂಡಿದ್ದೀರಿ ಅನ್ನೋದನ್ನು ಪ್ರತಿ ಬಾರಿ ಅವ್ರು ಹೇಳುವಂಥ ಪ್ರತಿ ಬಾರಿನೂ ಕೂಡ ಅವ್ರು ಹಿಂತಿರುಗಿ ನೋಡಿದರೆ ಒಳ್ಳೆಯದು. ಇನ್ನು ಚುನಾವಣೆಗೆ ಬಿಜೆಪಿಯಿಂದಲೂ ಭರ್ಜರಿಯಾಗಿ ತಯಾರಿಗಳು ನಡೀತಾ ಇದೆ. ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ನಾಯಕರು. ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು. ಕೊಪ್ಪಳ ಸೇರಿದಂತೆ 10 ಜಿಲ್ಲೆಗಳಲ್ಲಿ ಬಿಜೆಪಿ ಕಚೇರಿಗಳ ಉದ್ಘಾಟನೆಯನ್ನ ಅವರು ನೆರವೇರಿಸ್ತಾರೆ. ವರ್ಚುವಲ್ ಮೂಲಕ ಬಿಜೆಪಿ ಕಚೇರಿಗಳ ಉದ್ಘಾಟನೆಯಾಗುತ್ತೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ರಾಷ್ಟ್ರ ಮಟ್ಟದ ಬಿಜೆಪಿಯ ನಾಯಕರು ಒಬ್ಬೊಬ್ಬರಾಗಿ ಒಂದೊಂದೇ ಸಮಾವೇಶಗಳನ್ನ ಮತ್ತೆ ಈ ಕಚೇರಿಗಳನ್ನ ಉದ್ಘಾಟನೆ ಮಾಡೋದಕ್ಕೆ, ಕಾಮಗಾರಿಗಳನ್ನು ನಡೆಸೋದಕ್ಕೆ ಬರ್ತಾ ಇದ್ದಾರೆ. ಈಗ ಕಚೇರಿಗಳ ಕಾರ್ಯಕ್ರಮಕ್ಕೆ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ. ಬಿಜೆಪಿಯಿಂದ ಉಸ್ತುವಾರಿ ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಬಿಜೆಪಿ ಮಾಡಿಕೊಂಡಿದೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆಗೆ ಸಂಸದರು, ಅದರ ಜೊತೆಯಲ್ಲಿ ಆ ಭಾಗದ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಇರ್ತಾರೆ. ಈಗ ಕೊಪ್ಪಳ ಸೇರಿದಂತೆ 10 ಜಿಲ್ಲೆಗಳಲ್ಲಿ ಬಿಜೆಪಿ ಕಚೇರಿಗಳ ಉದ್ಘಾಟನೆ ಮಾಡೋದಕ್ಕೆ ಜೆಪಿ ನಡ್ಡಾ ಅವರು ಬರ್ತಿರೋದು. ಜೆಪಿ ನಡ್ಡಾ ಅವರು ಬಂದು ಹೋಗ್ತಾ ಇದ್ದಂತೆ ನರೇಂದ್ರ ಮೋದಿ ಅವರು ಬರ್ತಾರೆ. ಅದಾದ್ಮೇಲೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ. ಹೀಗೆ ಸಾಲು ಸಾಲು ರಾಷ್ಟ್ರೀಯ ಮಟ್ಟದ ನಾಯಕರು
ಈಗ ಕರ್ನಾಟಕಕ್ಕೆ ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಕಾರಣ ಗೊತ್ತಿರೋದೆ, ಚುನಾವಣೆಯ ದೃಷ್ಟಿಯಿಂದ. ಈಗ ನಾಳೆ ಮೊದಲ ಭಾಗವಾಗಿ ಜೆಪಿ ನಡ್ಡಾ ಅವರು ಬಂದು ಕೊಪ್ಪಳ ಸೇರಿ 10 ಜಿಲ್ಲೆಗಳಲ್ಲಿ ಬಿಜೆಪಿ ಕಚೇರಿ ಉದ್ಘಾಟನೆ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಸಾಲು ನಾಯಕರ ಭೇಟಿ ಕರ್ನಾಟಕಕ್ಕೆ ಆಗ್ತಾ ಇದೆ ಚುನಾವಣೆ ದೃಷ್ಟಿಯಿಂದ. ಜೆಪಿ ನಡ್ಡಾ ಅವರು ಬರ್ತಾ ಇದ್ದಾರೆ. ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಈಗ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಸದ್ಯಕ್ಕೆ ಯಾರ್ಯಾರಿಗೆ ಜವಾಬ್ದಾರಿ ಸಿಕ್ಕಿದೆ? ಖಂಡಿತವಾಗ್ಲೂ ಶರ್ಮಿತಾ, ಮುಖ್ಯವಾಗಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯದ ಕಡೆಗೆ ಸಂಪೂರ್ಣವಾದಂತಹ ಗಮನವನ್ನು ಹರಿಸಿದ್ದಾರೆ. ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೆ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು. ಮುಖ್ಯವಾಗಿ ಪಕ್ಷ ಸಂಘಟನೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರೇ ನಾಳೆ ಮೊದಲ ಬಾರಿಗೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅಂದ್ರೆ ಚುನಾವಣೆ 2 ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕವಾಗಿ ಮೊದಲ ಬಾರಿಗೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಪಕ್ಷದ ಅಧ್ಯಕ್ಷ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಪಕ್ಷದ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮುಖ್ಯವಾಗಿ ಒಂದು 10 ಅಂದ್ರೆ ವಿವಿಧ ಜಿಲ್ಲೆಯ 10 ನೂತನ ಬಿಜೆಪಿ ಕಚೇರಿಗಳ ಉದ್ಘಾಟನೆ ಆಗಿರ್ಬೋದು, ಮತ್ತೆ 3 ಜಿಲ್ಲೆಯ ಶಿಲಾನ್ಯಾಸ ಕಾರ್ಯಕ್ರಮ ಆಗಿರ್ಬೋದು, ಕಚೇರಿಗಳ ಶಿಲಾನ್ಯಾಸ ಕಾರ್ಯಕ್ರಮ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಮುಖ್ಯವಾಗಿ ಕೊಪ್ಪಳ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆ ಮೇಲೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರುವಂತ ಕಾರ್ಯಕರ್ತರು ಮತ್ತೆ ಜನರನ್ನ ಒಂದು ರೀತಿ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಸಮಾವೇಶವನ್ನ ಕೊಪ್ಪಳ ಭಾಗದಲ್ಲಿ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೊಪ್ಪಳ ಭಾಗದಲ್ಲಿ ಮುಖ್ಯವಾಗಿ ನಾಳೆ ಏನು ದೊಡ್ಡ ಸಮಾವೇಶವನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರಾಜಕೀಯ ಸಂದೇಶವನ್ನ ಕೊಡುವಂತದ್ದು ಕೂಡ ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿದೆ. ಮತ್ತೆ ಮುಖ್ಯವಾಗಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು, ಮತ್ತೆ ಬೇರೆ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಂತ ಸದಾನಂದ ಗೌಡರು ಆಗಿರ್ಬೋದು, ಮತ್ತೆ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಹೀಗೆ ಪ್ರಮುಖವಾದಂತಹ ನಾಯಕರನ್ನ ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಏನು ನೂತನ ಕಚೇರಿಗಳು ಉದ್ಘಾಟನೆ ಆಗ್ತಾ ಇದಾವೆ ಆ ಒಂದು ಏನು ಜಿಲ್ಲೆಗಳಿಗೆ ಉಸ್ತುವಾರಿಯಾಗಿ ಈಗಾಗಲೇ ನೇಮಕವನ್ನ ಮಾಡಿದರೆ. ಮತ್ತೆ ಈಗ ಮುಖ್ಯವಾಗಿ ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಗದಗ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಲಾಗಿದೆ. ಯಾಕಂದ್ರೆ ಗದಗ ಮತ್ತೆ ಕೊಪ್ಪಳ ಜಿಲ್ಲೆ ಅಕ್ಕಪಕ್ಕದಲ್ಲಿದೆ. ಹೀಗಾಗಿ ಕೊಪ್ಪಳ ಭಾಗದಲ್ಲಿ ಕಾರ್ಯಕ್ರಮ ನಡೀತಿರೋದ್ರಿಂದಾಗಿ ಒಂದು ರೀತಿ ಯಡಿಯೂರಪ್ಪನವರು ಕೂಡ ಅಲ್ಲಿ ಬರೋದಕ್ಕೆ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವ್ರಿಗೆ ಮಾತ್ರ ಗದಗ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಲಾಗಿದೆ. ಈ ಮುಖಾಂತರವಾಗಿ ಯಡಿಯೂರಪ್ಪನವ್ರನ್ನೇ ಒಂಚೂರು ಮುಂದಾಳತ್ವವನ್ನು ವಹಿಸೋದ್ರ ಮುಖಾಂತರವಾಗಿ ಆ ಭಾಗದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊನ್ನೆ ತಾನೇ ಏನು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೊಡ್ಡ ಮಟ್ಟದ ಸಮಾವೇಶನ ಹಮ್ಮಿಕೊಂಡಿದ್ರು. ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ, ಅದಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಅಂದ್ರೆ ಪಕ್ಷದ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಒಂದು ರೀತಿ ಪಕ್ಷ ಬಲವರ್ಧನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಆದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖವಾದಂತಹ ಅಂಶ ಅಂತ ಏನು ಅಂತಂದ್ರೆ ಕೊಪ್ಪಳ ಭಾಗದಲ್ಲಿ ಈಗಾಗಲೇ ಜೆ ಪಿ ನಡ್ಡಾ ಅವರು ಬರುವಂತ ಸಂದರ್ಭದಲ್ಲೇನೆ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಸ್ಥಾಪನೆಯನ್ನ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಘೋಷಣೆಯನ್ನ ಮಾಡಿದರೆ ಬಹುಶಃ ಇದು ಎಲ್ಲೊಂದ್ ಕಡೆ ಬಿಜೆಪಿಗೆ ಅದರಲ್ಲೂ ಮುಖ್ಯವಾಗಿ ನಡ್ಡಾ ಅವರಿಗೆ ಇರಿಸುಮುರುಸು ತರಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಏನು ಜೆ ಪಿ ನಡ್ಡಾ ಅವರು ಸಚಿವ ಶ್ರೀರಾಮುಲು ಅವರಿಗೆ ಹೊಣೆಯನ್ನ ಕೊಟ್ಟಿದ್ರು, ಜವಾಬ್ದಾರಿಯನ್ನ ಕೊಟ್ಟಿದ್ರು, ಈ ಒಂದು ಸಮಸ್ಯೆ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅಂತ. ಆದ್ರೆ ಇಲ್ಲೊಂದ್ ಕಡೆ ನಡ್ಡಾ ಅವರೇ ಅಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲೊಂದ್ ಕಡೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ಬೋದು. ಆದ್ರೆ ಸದ್ಯಕ್ಕಂತೂ ಈಗ ನಡ್ಡಾ ಅವರು ಒಂದು ರೀತಿ ಕರ್ನಾಟಕದ ಮೇಲೆ ಗಮನ ಹರಿಸಿ ಒಂದು ರೀತಿ ಗೆಲ್ಲುವಂತ ನಿಟ್ಟಿನಲ್ಲಿ ನಾಳೆ ಕರ್ನಾಟಕಕ್ಕೆ ಬರ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಅಪ್ಡೇಟ್ಸ್ಗೆ ರೋಹಿಣಿ ಸಿಂಧೂರಿಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿದೆ. ಎಟಿಐ ಪೀಠೋಪಕರಣ ಹೊತ್ತೊಯ್ದ ಆರೋಪ ಕೇಳಿಬಂದಿತ್ತಲ್ಲ, ಕೇಸ್ ಲೋಕಾಯುಕ್ತಕ್ಕೆ ವರ್ಗಾಯಿಸಲು ಈಗ ನಿರ್ಧಾರವನ್ನು ಮಾಡಲಾಗಿದೆ. ಕಾಗದ ಪತ್ರಗಳ ಸಮಿತಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಶಾಸಕ ಸಾರಾ ಮಹೇಶ್ ಅಧ್ಯಕ್ಷರಾಗಿರುವಂತಹ ಸಮಿತಿ ಹಿಂದೆನೂ ಜಟಾಪಟಿಯನ್ನ ನಾವು ಗಮನಿಸಿದ್ವಿ. ಮೈಸೂರು ಡಿಸಿ ಆಗಿದ್ದಾಗ ರೋಹಿಣಿ ಸಿಂಧೂರಿ ಹಾಗೆಯೇ ಸಾರಾ ಮಹೇಶ್ ಮಧ್ಯದಲ್ಲಿ ಸಾಕಷ್ಟು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಎಟಿಐ ಜಂಟಿ ಕಾರ್ಯದರ್ಶಿಯಿಂದ 6 ಬಾರಿ ನೋಟಿಸ್ ಇಶ್ಯೂ ಆಗಿದೆ. ಇಲ್ಲಿ ತನಕ ಆ ನೋಟಿಸ್ಗಳಿಗೆ ರೋಹಿಣಿ ಸಿಂಧೂರಿ ಅವರು ಉತ್ತರವನ್ನ ಕೊಟ್ಟಿಲ್ವಂತೆ. ಈ ಹಿನ್ನೆಲೆಯಲ್ಲಿ ಈ ಕೇಸನ್ನ ಲೋಕಾಯುಕ್ತಕ್ಕೆ ವರ್ಗಾಯಿಸಲು ಈಗ ತೀರ್ಮಾನವನ್ನ ಮಾಡಲಾಗಿದೆ. ಏನಿದು ಆರೋಪ ಅಂತ ನಾವು ನೋಡೋದಾದ್ರೆ, ಮೈಸೂರಿನ ಆಡಳಿತ ತರಬೇತಿ ಕೇಂದ್ರದಲ್ಲಿ ಅತಿಥಿ ಗೃಹದಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ರೋಹಿಣಿ ಸಿಂಧೂರಿ ಅವರು. ಇಲ್ಲಿಂದ ಜಿಲ್ಲಾಧಿಕಾರಿ ನಿವಾಸಕ್ಕೆ ಶಿಫ್ಟ್ ಆಗಿದ್ರಲ್ಲ, ಆ ಟೈಮ್ನಲ್ಲಿ ಅತಿಥಿ ಗೃಹದಲ್ಲಿದ್ದಂತ ಸುಮಾರು 12 ಸಾಮಗ್ರಿಯನ್ನ ಹೊತ್ಕೊಂಡು ಹೋಗಿದ್ದಾರೆ, ಪೀಠೋಪಕರಣಗಳನ್ನ ಹೊತ್ತೊಯ್ದಿದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಕೇಳಿ ಬಂದಿತ್ತು. ಏನೆಲ್ಲ ತಗೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಅಂದ್ರೆ ಟೆಲಿಫೋನ್, ಟೇಬಲ್, ಬೆತ್ತದ ಕುರ್ಚಿ, ಓವನ್, ಮಂಚ, ಹಾಸಿಗೆ, ಯೋಗ ಮ್ಯಾಟ್, ಹೀಗೆ ಒಂದು 12 ಸಾಮಗ್ರಿಗಳನ್ನ ತಗೊಂಡು ಹೋಗಿದ್ರು ಅಂತ ಹೇಳಿ ಈ ಬಗ್ಗೆ ದೂರು ನೀಡೋದಕ್ಕೆ ಕಾಗದ ಪತ್ರಗಳ ಸಮಿತಿ ಈಗ ನಿರ್ಧಾರ ಮಾಡಿದೆ. ಅಂದ್ರೆ ಕೇಸನ್ನ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರ ಬಾಕಿ ಪಾವತಿ ಹಣಕ್ಕಾಗಿ ಬಿಬಿಎಂಪಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಬಾಕಿ ಪಾವತಿ ಹಣಕ್ಕಾಗಿ ಈಗ ಸರ್ಕಾರಕ್ಕೆ ಕೈ ಚಾಚಿದೆ ಬಿಬಿಎಂಪಿ. ಗುತ್ತಿಗೆದಾರರಿಗೆ ಹಣ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಸುಮಾರು 600 ಕೋಟಿಗೆ ಬೇಡಿಕೆಯನ್ನ ಪಾಲಿಕೆ ಇಟ್ಟಿದೆ. ಗುತ್ತಿಗೆದಾರರಿಗೆ ನೀಡೋದಕ್ಕೆ
2,700 ಕೋಟಿಯಷ್ಟು ಬಾಕಿ ಉಳಿಸ್ಕೊಳ್ಳಲಾಗಿದೆ. ಗುತ್ತಿಗೆದಾರಿಗೆ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಸೊ ಈಗ ಸರ್ಕಾರದ ಹತ್ರ ಬಿಬಿಎಂಪಿ ಕೈ ಚಾಚ್ತಾ ಇದೆ, ನಮಗೆ ಹಣ ಕೊಡಿ ಅಂತ ಹೇಳಿ. 2020ರಿಂದ ಗುತ್ತಿಗೆದಾರಿಗೆ ಹಣವನ್ನ ಪಾವತಿನೇ ಮಾಡಿಲ್ವಂತೆ. ಗುತ್ತಿಗೆದಾರರ ಬಿಲ್ ಪಾವತಿಗೆ ಈಗ ಬಿಬಿಎಂಪಿ ಮುಂದಾಗಿದೆ. ಅದಕ್ಕಾಗಿ ನಮ್ಮ ಹತ್ರ ಹಣ ಇಲ್ಲ, ಸರ್ಕಾರದಿಂದ ಹಣ ಬರಲಿ ಅಂತ ಹೇಳಿ ಒಂದು ಮನವಿಯನ್ನ ಪಾಲಿಕೆ ಸರ್ಕಾರಕ್ಕೆ ಮಾಡ್ಕೊಂಡಿದೆ. ಟೆಂಡರ್ ಪಡೆಯೋದಕ್ಕೆ ಗುತ್ತಿಗೆದಾರರು ಇಲ್ಲದೆ ನೆನೆಗುದಿಗೆ ಬಿದ್ದಿದೆ. ಎಷ್ಟೋ ಟೆಂಡರ್ಗಳು ನೆನೆಗುದಿಗೆ ಬಿದ್ದಿರುವಂತ ಹಲವಾರು ಯೋಜನೆಗಳನ್ನ ಈಗ ರೂಪಿಸಿ ಮತ್ತೆ ಅದನ್ನ ಪ್ಲಾನ್ ಅಪ್ರೂವ್ ಆಗಿದ್ರು ಕೂಡ ಕಾಮಗಾರಿ ಕೆಲವು ಕಡೆ ಬಾಕಿ ಉಳ್ಕೊಂಡಿದೆ. ಒನ್ಸ್ ಅಗೇನ್ ಕಾರಣ ಏನು ಅಂತಂದ್ರೆ ಪಾಲಿಕೆಯಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ, ಬರಿದಾಗಿದೆ ಅಂತ ಹೇಳಿ. ಹಾಗಾಗಿ ಗುತ್ತಿಗೆದಾರಿಗೆ ಹಣ ನೀಡುವಂತೆ ಸರ್ಕಾರಕ್ಕೆ ಈಗ ಪ್ರಸ್ತಾವನೆಯನ್ನ ಬಿಬಿಎಂಪಿ ಸಲ್ಲಿಕೆ ಮಾಡಿದೆ. ಈಗ ಕೆಲಸ ಮಾಡಿದಾರಲ್ಲ, ಬಾಕಿ ಹಣನಾದ್ರೂ ಕೊಡ್ಬೇಕಲ್ಲ ಗುತ್ತಿಗೆದಾರರಿಗೆ. ಸೊ ಅದಕ್ಕೋಸ್ಕರ ಬಿಬಿಎಂಪಿ ಈಗ ಸರ್ಕಸ್ ಅನ್ನ ಮಾಡ್ತಾ ಇದೆ. ಈಗ ಗುತ್ತಿಗೆದಾರಿಗೆ ಕೊಡೋದಕ್ಕೆ ಅಂತಾನೆ 600 ಕೋಟಿಗೆ ಬೇಡಿಕೆಯನ್ನ ಪಾಲಿಕೆ ಸರ್ಕಾರದ ಮುಂದೆ ಇಟ್ಟಿದೆ. ಏನು ಅಂತ ಹೇಳಿದ್ರೆ, ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಅದು ಅದರಲ್ಲಿ ಒಂದು 4 ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಅಂತ ಹೇಳಿ ಅದು ಹಿಂದೆ ಬಿಬಿಎಂಪಿ ಮತ್ತು BDA ಜೊತೆ ಒಡಂಬಡಿಕೆ ಆಗಿತ್ತು. ಆ ನಾಲ್ಕು ಸೇರಿ BDA ಒಂದು ಟೆಂಡರ್ ಮಾಡಿತ್ತು, ಗೊತ್ತಾಯ್ತಾ. ಸೊ ಅನಂತರದಲ್ಲಿ ಅವರು ಆ ಟೆಂಡರ್ ಪಡೆದಂಥವ್ರು NCC ಏನಿದೆ ಅವರು ಮುಂದೆ ಒಂದೇ ಒಂದು ಬಿಲ್ಡಿಂಗ್ ಮಾತ್ರ ಕಟ್ಟಿದ್ದಾರೆ, ಹಿಂದಿನ 3 ಬಿಲ್ಡಿಂಗ್ಗಳು ಕಟ್ಟಲಿಲ್ಲ. ಬಟ್ ಕಟ್ತಾರೆ ಅಂತ ಹೇಳಿ ಅಲ್ಲಿ ನಾವು ವೆಕೇಟ್ ಎಲ್ಲ ಮಾಡಿ ಎಲ್ಲ ಆಗಿತ್ತು. ಅನಂತರದಲ್ಲಿ BDAಗೂ ಮತ್ತು ಆ ಒಂದು ಗುತ್ತಿಗೆದಾರರ ಮಧ್ಯೆ ಡಿಸ್ಪ್ಯೂಟ್ ಆಯಿತು. ಡಿಸ್ಪ್ಯೂಟ್ ಆದ ಕಾರಣದಿಂದ ಅವರು ಅದನ್ನು ಮಾತ್ರ ಮುಗಿಸಿದ್ದಾರೆ, ಉಳಿದಿದ್ದು ಮುಗಿಸಿಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಒಟ್ಟಾರೆ 250 ಕೋಟಿನ ಟೆಂಡರ್ ಕೊಟ್ಟಿದ್ದೀರಾ, ಸೊ ಈಗ ಈ ಟೆಂಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಹಾಗಾಗಿ ನನಗೆ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿ ಅವರು ಕೇಳಿದ್ದಾರೆ. ಅದು ಎಲ್ಲ ಮ್ಯಾಟ್ರ್ BDA ಮುಂದೆ, BBMP ಮುಂದೆ ಏನೂ ಇಲ್ಲ. ಸೊ ಹಾಗಾಗಿ ಅದು ಆ ಎಂಟೈರ್ ಮ್ಯಾಟ್ರ್ ಏನಿದೆ ಅದು ಇಟ್ ಈಸ್ ಬಿಟ್ವೀನ್ ಆನ್ ಆರ್ಬಿಟ್ರೇಟರ್ ಹೂ ಹಸ್ ಬಿನ್ ಅಪಾಯಿಂಟೆಡ್ ಬೈ ದಿ ಆರ್ಬಿಟ್ರೇಟರ್ ಕೌನ್ಸಿಲ್ ಅಂತಿದೆ ಡೆಲ್ಲಿನಲ್ಲಿ. ಅಲ್ಲಿ ರಿಟೈರ್ಡ್ ಹಿಮಾಚಲ್ ಪ್ರದೇಶಿನ ಹೈಕೋರ್ಟ್ ಜಡ್ಜ್ ಏನಿದ್ದಾರೆ, ಚೀಫ್ ಜಸ್ಟಿಸ್ ಏನಿದ್ದಾರೆ, ಅವರು ಅದಕ್ಕೆ ಆರ್ಬಿಟ್ರೇಟರ್ ಆಗಿದೆ. ಆರ್ಬಿಟ್ರೇಟರ್ ಮುಂದೆ ಇದೆ. ಆರ್ಬಿಟ್ರೇಷನಿಂದ ಇನ್ನೊಂದು ವಾರ 10 ದಿವಸದೊಳಗಡೆ ಒಂದು ಆರ್ಬಿಟ್ರೇಟರ್ ಅವಾರ್ಡ್ ಬರುತ್ತೆ ಅಂತ ಹೇಳಿ ನಾವು ಕಾಯ್ತಾ ಇದ್ದೇವೆ. ಬಂದ ನಂತರದಲ್ಲಿ ಆರ್ಬಿಟ್ರೇಷನ್ ಅವಾರ್ಡ್ ಏನು ಬರುತ್ತೆ ಅನ್ನೋದು ಆಧಾರದ ಮೇಲೆ ಮುಂದಿನ ನಿರ್ಣಯಗಳನ್ನು ತೆಗೆದುಕೊಂಡು ಮುಂದೆ ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಮಾಡಬೇಕು. ಬಟ್ ಎಲ್ಲಿವರೆಗೆ ಅದು BDA ಮತ್ತು ಅವ್ರ ಗುತ್ತಿಗೆದಾರರ ಮಧ್ಯೆ ಏನು ಡಿಸ್ಪ್ಯೂಟ್ ಇದೆ, ಆ ಡಿಸ್ಪ್ಯೂಟ್ ಸೆಟ್ಲ್ ಆಗೋದಿಲ್ಲ. ಮತ್ತು ಡಿಸ್ಪ್ಯೂಟ್ ಸೆಟ್ಲ್ ಆದ ನಂತರ BDA ಎಲ್ಲ ಪ್ರಾಪರ್ಟಿಗಳನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡೋದಿಲ್ಲ, ಅಲ್ಲಿವರೆಗೆ ನಾವು ಫರ್ದರ್ ಜಯನಗರದಲ್ಲಿ ಏನು ಬೇರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಸ್ಪದ ಇಲ್ಲ.